ಹಾ ಎಲ್ಲ ಕರೆಕ್ಟ್ ಮಾಡಿದ್ದಿ. ಆದ್ರೆ ಏನ್ ಮಾಡ್ಬೇಕಂತಂದ್ರೆ ಪ್ಲಸ್ ಸೈನ್ ಇರೋದನ್ನ ಮೈನಸ್ ಸೈನ್ ಹಾಕಿ ನೋಡಿ, ಅದಕ್ಕೆ ನಿನ್ನ ಆನ್ಸರ್ ರಾಂಗ್ ಬಂದದ್ದು. 10th ಕ್ಲಾಸ್ ಮ್ಯಾಥ್ಸ್ ಈಸಿ ಆಗ್ಬೇಕಾ? ಹಂಗಂದ್ರೆ ಈ ರೀಲ್ನ ಸ್ಕಿಪ್ ಮಾಡಬೇಡ್ರಿ. ಯಾಕಂದ್ರೆ ನಾನು ನೋಡಿದಂಗೆ 99% ಸ್ಟೂಡೆಂಟ್ಸು ಇಂಥ ಪ್ರಾಬ್ಲಮ್ ಎಕ್ಸಾಮಿಗೆ ಬಂದಾಗ ಇದನ್ನು ರಾಂಗ್ ಮಾಡೇ ಮಾಡ್ತಾರೆ. ಆದ್ರೆ ನೀವು ಈ ರೀಲ್ ನೋಡಿದ ಮೇಲೆ ನಿಮ್ದೆಲ್ಲ ಕನ್ಫ್ಯೂಷನನ್ನು ಕಳ್ಕೊಂಡು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡ್ಕೊಂಡು ಇಂಥ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ತೀರಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಒಳಗೆ ಯಾರಿಗಾರ ಇಂಥ ಪ್ರಾಬ್ಲಮ್ನೊಳಗೆ ಕನ್ಫ್ಯೂಷನ್ ಇದ್ದರೆ ಅವ್ರಿಗೆ ಇದನ್ನು ಸೆಂಡ್ ಮಾಡಿ, ನಿಮಗೆ ಬೇಕಲ್ಲ ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೊಡ್ರಿ. ಓಕೆ, ಸಾಲ್ವ್ ಮಾಡೋಣ ಬರ್ರಿ. ವಿಚ್ ಒನ್ ಇಸ್ ದಿ ಗ್ರಾಫ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 4? ಇದನ್ನ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 4ನ ನಾವು ಸಾಲ್ವ್ ಮಾಡ್ಕೊಳ್ಬೇಕು. ಸಾಲ್ವ್ ಮಾಡ್ಕೊಂಡಂತ ಎಕ್ಸ್ ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ ಟು 0. ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4ನ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂತ ಬರೀಬಹುದು. ಇದನ್ನ ಎಕ್ಸ್ಪಾಂಡ್ ಮಾಡಿದ್ವಿ ಅಂದ್ರೆ ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0 ಆಗ್ತದೆ. ಇಫ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0, ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2. If x minus 2 is equal to 0, then x is equal to plus 2. ಅಂದರೆ minus 2 and plus 2 ಏನವಲ್ಲ, ಇವೆರಡು ವ್ಯಾಲ್ಯೂಸ್ ಆಫ್ ಎಕ್ಸ್. ಈಗ ನಾವು ವ್ಯಾಲ್ಯೂಸ್ ಆಫ್ ಎಕ್ಸ್ ಗೊತ್ತಾದ್ಮೇಲೆ ನಮ್ದು ಪ್ಯಾರಾಬೋಲಾ ಅಪ್ವರ್ಡ್ ಓಪನ್ ಆಗ್ತದೋ ಡೌನ್ವರ್ಡ್ ಓಪನ್ ಆಗ್ತದೋ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾನು ನಿನ್ನೆ ವಿಡಿಯೋದೊಳಗೆ ಹೇಳ್ದಂಗ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ಅದನ್ನು ನೆಗೆಟಿವ್ ಅದನ್ನು ಅಂತ ನೋಡ್ಕೋಬೇಕು. ಈಗ ನೋಡ್ರಿ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ನಾನು ಇಲ್ಲಿ ನೋಡಿದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಏನದ ನಮ್ದು ಪಾಸಿಟಿವ್ ಅದ. ಇಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಪಾಸಿಟಿವ್, ದೆನ್ ದಿ ಪ್ಯಾರಾಬೋಲಾ ವಿಲ್ ಓಪನ್ ಅಪ್ವರ್ಡ್. ಏನಾಗ್ತದೆ ನಮ್ದು ಅಪ್ವರ್ಡ್ ಪ್ಯಾರಾಬೋಲಾ ಓಪನ್ ಆಗ್ತದ. ಇಲ್ಲಿ ನಾವೇನ್ ಮಾಡೋಣ, ಈಗ ನೋಡ್ಕೊಡ್ರಿ, ಕೊಟ್ಟಿರೋ ಗ್ರಾಫ್ ಒಳಗ ಅಪ್ವರ್ಡ್ ಓಪನ್ ಇರೋದು ಸೆಕೆಂಡ್ ಒನ್, ಥರ್ಡ್ ಒನ್ ಅಂಡ್ ಫೋರ್ತ್ ಒನ್. ಇಷ್ಟರೊಳಗೆ ನಮಗ ಪಾಸಿಬಲ್ ವ್ಯಾಲ್ಯೂಸ್ ಬರ್ತಾವ. ಬಟ್ ಅದ್ರೊಳಗ ಪ್ಲಸ್ 2 ಮೈನಸ್ 2 ಎಲ್ಲಿ ಇಂಟರ್ಸೆಕ್ಟ್ ಆಗತ್ತೆ ಪ್ಯಾರಾಬೋಲಾ? ಪ್ಲಸ್ 2 ಮೈನಸ್ 2 ಇಂಟರ್ಸೆಕ್ಟ್ ಆಗಿರೋ ಪ್ಯಾರಾಬೋಲಾ ಥರ್ಡ್ ಒನ್. ಅಂದ್ರೆ ಥರ್ಡ್ ಒನ್ ಇಸ್ ಅ ರೈಟ್ ಆನ್ಸರ್.